ಇಂಪಾರ್ಟೆನ್ಸ್ ಆನ್ ಫ್ರೂಟ್ಸ್. ಸೊ ಪ್ರತಿಯೊಂದು ಫ್ರೂಟ್ಸಲ್ಲಿ ಒಂದು ಫ್ರೂಟ್ ಬಗ್ಗೆ ಮಾತಾಡೋದು ಬೇರೆ. ದೇರ್ ಆರ್ ಸೋ ಮೆನಿ ಆರೆಂಜ್ ಕಲರ್ ಫ್ರೂಟ್ಸ್. ಸೊ ರಾಜೇಶ್ವರಿ ಮಿಸ್ ವಿಲ್ ಟೆಲ್ ಅಬೌಟ್ ದಟ್ ಫ್ರೂಟ್ಸ್. ನಾವು ಕಿತ್ತಳೆ ಬಣ್ಣದ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಇದ್ದೀವಿ. ಎಲ್ಲರೂ ಹಣ್ಣು ತಿಂತೀರಿಲ್ಲ? ತಿಂತೀರಿ. ಅದರಲ್ಲಿ ಆರೆಂಜ್ ಕಲರ್ ಇರುವಂಥ ಹಣ್ಣುಗಳು ಯಾವ್ಯಾವು, ಅದರಿಂದ ಆಗುವಂಥ ಲಾಭಗಳು ಏನು, ಅದರಿಂದ ದೇಹ ಯಾವ ರೀತಿ ಸಕ್ರಿಯವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಿಕ್ಕೆ ಸಹಕಾರಿ ಆಗುತ್ತೆ ಅನ್ನೋದನ್ನ ಕೆಲವೊಂದು ಹಣ್ಣುಗಳನ್ನ ಹೇಳ್ತೇನೆ. ಕಿತ್ತಳೆ ಹಣ್ಣು ನೋಡಿರಾ? ಮತ್ತೆ ನಿಮ್ಗೆ ಗೊತ್ತಿರೋ ಹಣ್ಣು ಯಾವ? ಅದೇ ಆರೆಂಜ್. ಕಿತ್ತಳೆ. ಪಪ್ಪಾಯ ನೋಡಿರಾ? ಆರೆಂಜ್. ಅದರಂತ ಪ್ರಮುಖವಾಗಿದ್ದು ಆಪ್ರಿಕೋಟ್, ಜಲ್ದರು ಹಣ್ಣು ಅಂತ ಕರಿತೀವಿ ನಾವು. ಕ್ಯಾಂಟಾಲೂಪ್, ಕ್ಲಿಮೆಂಟಿನ್ಸ್, ಪಂಪ್ಕಿನ್, ಹಿವಾನೋ, ಕಂಕ್ವಾಟ್ಸ್, ಲುಕುಮಾ, ಮ್ಯಾಂಡೇರಿಯನ್ ಆರೆಂಜ್, ಮೇರಿಯನ್ ಪ್ಲಮ್, ಮಿನ್ಸೆಯೋಲಾ ಟ್ಯಾಂಗೋಲೋಸ್, ಆರೆಂಜ್ ಚೆರಿ ಟೊಮೆಟೋಸ್. ಆರೆಂಜ್ ಚೆರಿ ಟೊಮೆಟೋಸ್ ಅಷ್ಟೇ ಅಲ್ಲದೆ ಆರೆಂಜ್ ಗ್ಲೋ ವಾಟರ್ ಮೆಲನ್, ಆರೆಂಜ್ ಪೆಪ್ಪರ್ಸ್, ಪಪಾಯ, ಪರ್ಸಿಮೋನ್ಸ್, ಗ್ಯಾಕ್, ಕೇಪ್ ಗೂಸ್ಬೆರಿ, ನೆಕ್ಟಾರಿನ್ಸ್, ಟಮಾರಿಯನ್ಸ್, ಪೀಚ್, ಹಿಂಗೆ ಅನೇಕ ಆರೆಂಜ್ ಬಣ್ಣದ ಹಣ್ಣುಗಳನ್ನು ನಾವು ನೋಡ್ತೀವಿ. ಅಷ್ಟು ಹೆಸರು ಕೇಳಿದ್ರಾ? ಕೇಳಿದ್ರಲ್ಲೇ ಯಾಕೋ ಕೇಳಿದ್ರಾ? ಪಪ್ಪಾಯ ಆರೆಂಜ್ ಕೇಳಿದ್ರಿ, ಹೌದಾ? ಇಷ್ಟು ಏನಿದಾವಲ್ಲ ಆರೆಂಜ್ ಬಣ್ಣವನ್ನು ಹೊಂದಿರುವಂಥ ಫ್ರೂಟ್ಸ್ ಇವು ನಮ್ಮ ಆರೋಗ್ಯಕ್ಕೆ ಎಷ್ಟು. ಆರೆಂಜ್ ಕಲರ್ ತಕ್ಷಣ ನಮ್ಗೆ ಏನು ಗೊತ್ತಿಲ್ಲ, ಹುಳಿ ಮತ್ತು ಸಿಹಿ ಅಂತ. ಹುಳಿ ಇರುವಂಥ ಪದಾರ್ಥದ ಹಣ್ಣುಗಳು ಹೆಚ್ಚಾಗಿ ನಮ್ಗೆ ವಿಟಮಿನ್ ಸಿ ಪ್ರಮಾಣವನ್ನು ಹೊಂದಿರ್ತೈತಿ. ಆಲ್ಮೋಸ್ಟ್ ಅಲ್ಲಿ ನಮಗೆಲ್ಲ ಚಳಿಗಾಲ ಪ್ರಾರಂಭ ಆಗಿತ್ತು, ಹೌದಾ? ಸ್ಕಿನ್ ಬಿರುಕು ಬಿಡ್ತಾ ಇರ್ತೈತಿ. ಸ್ಕಿನ್ನಿಗೆ ಅತಿ ಹೆಚ್ಚು ಉಪಯುಕ್ತವಾದಂಥ ಹಣ್ಣು ಯಾವಪ್ಪ ಅಂತಂದ್ರೆ ಹೆಚ್ಚು ವಿಟಮಿನ್ ಸಿಯನ್ನು ಹೊಂದಿರುವಂಥ ಹಣ್ಣುಗಳಂತ ನಾವು ಹೇಳ್ತೇವೆ. ಇದರಲ್ಲಿ ಆರೆಂಜಿನಲ್ಲಿ ನಮ್ಗೆ 90%, 95% ಸಿ ವಿಟಮಿನ್ ಇರ್ತೈತಿ. ಅಷ್ಟೇ ಅಲ್ಲದೆ B9 ಇರ್ತೈತಿ, ಆಮೇಲೆ ವಿಟಮಿನ್ ಎ ಇರ್ತೈತಿ, ವಿಟಮಿನ್ 6 ಕೂಡ ಇದರಲ್ಲಿ ಇರ್ತೈತಿ. ಆಲ್ಮೋಸ್ಟ್ ಅಲ್ಲ ದಿನಕ್ಕೆ ಸಾಧ್ಯ ಆದರೆ ದಿನಕ್ಕೊಂದು ವಿಟಮಿನ್ ಸಿ ಇರುವಂಥ ಫ್ರೂಟ್ಸನ್ನು ತಿನ್ನಲಿಕ್ಕೆ ಟ್ರೈ ಮಾಡಿ. ರಕ್ತದ ಪರಿಚಲನೆ ಸರಾಗವಾಗಿ ಆಗಲಿಕ್ಕೆ ಸಹಾಯ ಆಗ್ತೈತಿ ಅಂತ ಹೇಳ್ಬೋದು. ಇನ್ನು ಬೆನಿಫಿಟ್ ಏನಪ್ಪ ಅಂತಂದ್ರೆ ಪ್ರಮುಖವಾಗಿ ನಮ್ಗೆ ಯಾವುದೇ ಒಂದು ರೋಗ ನಮ್ಮ ದೇಹದಲ್ಲಿ ಹರಡಬೇಕಾದ್ರೆ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಕಡಿಮೆ ಇದ್ದಾಗ ಅದು ಹೆಚ್ಚು ಹರಡ್ತೈತಿ. ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಸಂಪೂರ್ಣವಾಗಿದ್ದಾಗ ಯಾವುದೇ ಒಂದು ರೋಗ ಬರಲಿ, ಜ್ವರ ಇರಲಿ, ನೆಗಡಿ ಇರಲಿ, ಇನ್ನೊಂದು ಯಾವುದೇ ಇರಲಿ, ಅವುಗಳನ್ನು ತಡೆ ಹಿಡಿತೈತಿ. ಅಂದ್ರೆ ನಮ್ಮ ದೇಹದಲ್ಲೇ ಹೋರಾಟ ಮಾಡ್ತಿರ್ತದೆ. ಯಾವುದೇ ರೋಗ ನಮ್ಮ ದೇಹ ಕಂಡದೇ ಇರುವ ಥರ ಹೋರಾಟವನ್ನು ಮಾಡೋದು ಯಾವುದಿಲ್ಲ, ರೋಗ ನಿರೋಧಕ ಶಕ್ತಿ. ಆ ರೋಗ ನಿರೋಧಕ ಶಕ್ತಿ ಈ ವಿಟಮಿನ್ ಸಿ ಹೊಂದಿರುವಂಥ ಫ್ರೂಟ್ಸು ಅಥವಾ ಆರೆಂಜ್ ಫ್ರೂಟ್ಸು ಅಂತ ನಾವು ಹೇಳ್ತೀವಿ. ಅಷ್ಟೇ ಅಲ್ಲ, ನಮ್ಮ ಚರ್ಮದ ಆರೋಗ್ಯ ಮತ್ತು ಕಣ್ಣಿನ ದೃಷ್ಟಿಗೆ ವಿಶೇಷವಾದಂಥ ಒಂದು ಸಹಾಯಕ ಆಗೈತೆ ಅಂತ ಹೇಳ್ಬೋದು. ನರಗಳ ವೀಕ್ನೆಸ್ ಅನ್ನು ಸರಿ ಮಾಡುತ್ತೆ. ಕಣ್ಣಿನ ದೃಷ್ಟಿ ಅಷ್ಟೇ ಅಲ್ಲದೆ ಹೃದಯದ ಆರೋಗ್ಯ, ಪ್ರಮುಖವಾಗಿ ಮನುಷ್ಯನ ಆರೋಗ್ಯ ಸರಿಯಾಗಿರ್ಬೇಕಂದ್ರೆ ಜೀರ್ಣಕ್ರಿಯೆ ಸರಿಯಾಗಿರ್ಬೇಕು. ನಾವು ಊಟ ಮಾಡಿದ್ದು ಸರಿಯಾಗಿ ಒಂದು ರೀತಿ ಏನಾಗಬೇಕಂತ ಫುಡ್ ಹೊಟ್ಟೆಯಲ್ಲಿ ಜೀರ್ಣ ಆಗಬೇಕು. ಜೀರ್ಣ ಆದಾಗ ಏನಾಗ್ತೈತಿ, ಕಲ್ಮಶ ಇರುವಂಥ ಆಹಾರ ಹೊರಗೆ ಹೋಗಿ ಪೌಷ್ಟಿಕ ಮಾತ್ರ ನಮ್ಮ ದೇಹಕ್ಕುದ್ದು ನಮ್ಮ ದೇಹಕ್ಕೆ ಏನಾಗ್ತೈತಿ, ಒಂದು ಶಕ್ತಿಯನ್ನು ಮತ್ತು ಸಂತೋಷ ಪುಷ್ಟಿಯನ್ನು ಕೊಡ್ತೈತಿ ಅಂತ ಹೇಳ್ಬೋದು. ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಪ್ರಮುಖವಾಗಿ ವೇಟ್ ಇರುವಂಥವ್ರಿಗೆ ಅಥವಾ ಸ್ವಲ್ಪ ಫ್ಯಾಟ್ ಇರುವಂಥವ್ರಿಗೆ ಏನಾಗ್ತೈತಿ, ತೂಕ ನಿರ್ವಹಣೆಗೆ ಅತ್ಯಂತ ಪ್ರಮುಖವಾದಂಥ ಹಣ್ಣು ಅಂತ ನಾವು ಹೇಳ್ತೀವಿ. ದಿನನಿತ್ಯದ ಆಹಾರದಲ್ಲಿ ಆರೆಂಜ್ ಫ್ರೂಟ್ಸ್ ಇರುವಂಥ ಹಣ್ಣುಗಳನ್ನು ನಾವೆಲ್ಲರೂ ಉಪಯೋಗಿಸೋಣ ಅಂತ ಹೇಳ್ತಾ ನನ್ನ ಫ್ರೂಟ್ಸಿನ ಮಾಹಿತಿ